ಇನ್ನು ನಾವು ಮುಂದಿನ ರಾಶಿ ಅಂತ ಕಟಕ ರಾಶಿ ಬಗ್ಗೆ ನೋಡೋಣ. ನೋಡಿ, ಕರ್ಕಾಟಕ ರಾಶಿಯವರಿಗೆ ಒಂದು ಜನ್ಮದಲ್ಲೇ ಕುಜ, ಆ ಕುಜನಿದ್ದರಿಂದ ಒತ್ತಡಗಳು ಜಾಸ್ತಿ ಉಂಟಾಗುತ್ತೆ. ಉದ್ಯೋಗದಲ್ಲಾಗಲಿ ವ್ಯವಹಾರದಲ್ಲಿ ಒತ್ತಡ ಜಾಸ್ತಿ ಇರುತ್ತೆ. ನಂತರ ನರಕ್ಕೆ ಸಂಬಂಧಪಟ್ಟಂಥ ತೊಂದರೆ, ಅದು ಸೆಲೆಬ್ರಮ್ ಅಂತಾರೆ, ಅಂದರೆ ತಲೆ ಈ ಭಾಗದಲ್ಲಾಗಲಿ ಕಾಲಿನಲ್ಲಿ ಯಾರಿಗೆ ವೆರಿಕೋಸ್ ವೇನ್ ಇರುತ್ತೆ ಅವ್ರಿಗೆ ನರದಿಂದ ಒಂದು ಸ್ವಲ್ಪ ಜಾಸ್ತಿ ತೊಂದರೆ ಉಂಟಾಗ್ತಕ್ಕಂಥದ್ದು. ನಂತರ ಇವರಿಗೆ ಚತುರ್ಥದಲ್ಲಿ ಕೇತು, ಜೊತೆಗೆ ವಿಶೇಷವಾಗಿರ್ತಕ್ಕಂಥದ್ದು ಇವರಿಗೆ ಅಷ್ಟಮ ಶನಿ ನಡೀತಾ ಇದೆ. ಅಷ್ಟಮ ಶನಿ ಇದ್ದರೂ ಕೂಡ ಅಷ್ಟಮಂ ನಷ್ಟಮಂಚೈವ ವ್ಯಾಧಿರೂಪೇಣ ಬಾಧ್ಯತೆ, ಅಂದರೆ ಎಷ್ಟು ದುಡಿದ್ರೂ ಏನು ಮಾಡಿದ್ರೂ ಕೂಡ ಹೊಸ ಅಭಿವೃದ್ಧಿ ಆಗಲಿ ಹೊಸದು ಏನೂ ಸಿಗ್ತಾ ಇಲ್ವಂತ ನೋವಿರ್ತಕ್ಕಂಥದ್ದು ಕರ್ಕಾಟಕ ರಾಶಿಯವರಿಗೆ ಇರುತ್ತೆ. ಅದಕ್ಕೆ ಕರ್ಕಾಟಕ ರಾಶಿಯವರು ದಯವಿಟ್ಟು ಸ್ವಲ್ಪ ಬಿ ಪಿ ಇರ್ತಕ್ಕಂಥವ್ರು, ಶುಗರ್ ಇರ್ತಕ್ಕಂಥ ಸ್ವಲ್ಪ ಆರೋಗ್ಯನ ಎಚ್ಚರಿಕೆಯಿಂದ ನೋಡ್ಕೋಬೇಕು ಈ ವರ್ಷ. ಹಾಗಾಗಿ ಅಮ್ಮನವರ ದೇವಸ್ಥಾನದಲ್ಲಿ ನಿಂಬೆ ಹಣ್ಣಿನ ದೀಪವನ್ನು ರಾಹುಕಾಲದಲ್ಲಿ ಮಂಗಳವಾರ ದಿನ ಹಚ್ಚೋದ್ರಿಂದ, ಎರಡೇ ಎರಡು ನಿಂಬೆಹಣ್ಣನ್ನು ಹಚ್ಚೋದ್ರಿಂದ ಅನುಕೂಲ ಉಂಟಾಗುತ್ತೆ ಕರ್ಕಾಟಕ ರಾಶಿಯವರಿಗೆ.